ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಪ್ರಪ್ರಥಮವಾಗಿ ಮಹಾತರ್ ಬಾಬಾಜಿ ಅವರನ್ನ ಪಾದ ಕಮಲಗಳಲ್ಲಿ ಶ್ರೇಷ್ಠ ಅಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಬ್ರಹ್ಮ ಋಷಿ ಪತ್ರಿಜಿ ಅವರಿಗೂ, ಸ್ವರ್ಣಮಾಲಾ ಅಮ್ಮನವರನ್ನು ಸ್ಮರಿಸುತ್ತಾ, ಈ ದೈವಿಕ ವೇದಿಕೆಯನ್ನು ಸೃಷ್ಟಿಸಿರುವ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ರಂಗನಾಥ್ ಗುರೂಜಿ ಅವರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪಾರಂಪರಿಕ ವೈದ್ಯರಾದ ಶ್ರೀ ಹನುಮಂತ್ ಮಳ್ಳಿ ಅವರಂತ ಸ್ವಯಂ ಸಂಜೀವಿನಿ ಅಂತ ಪುಸ್ತಕದಿಂದ ಒಂದು ಆಯ್ದ ಕೆಲವೊಂದು ಸಂಗತಿಗಳನ್ನ ಇಲ್ಲಿ ನಾನು ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಈಗ ಸ್ಟಾರ್ಟಿಂಗ್ ನಾವು ಈಗ ಚಳಿಗಾಲ ಇರೋದ್ರಿಂದ ಕೆಮ್ಮು ಎಲ್ಲರಿಗೂ ಕಾಡ್ತಾ ಇರ್ತದೆ. ಆ ಕೆಮ್ಮು ಬಂದಾಗ ನಾವು ಏನು ಮನೆ ಮದ್ದುಗಳನ್ನ ಏನನ್ನ ಉಪಯೋಗ ಮಾಡ್ಕೊಳ್ತೇವೆ ಅನ್ನೋದನ್ನ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ. ಕೆಮ್ಮು ಸಾಮಾನ್ಯವಾಗಿ ನೀರು, ಗಾಳಿ, ಅಶುದ್ಧ ಆಹಾರ ಹಾಗೂ ಮಾದಕ ಪದಾರ್ಥಗಳಿಂದ ಬರ್ತದೆ. ಈ ಎಲ್ಲ ತರಹದ ಕೆಮ್ಮುಗಳಿಗೆ ಮನೆ ಮದ್ದು ಅನುಸರಿಸಿ ಆರೋಗ್ಯವಾಗಿ ನಾವು ಇರಬೇಕು ಅನ್ನೋದೇ ಈ ಉದ್ದೇಶ. ಸಾಮಾನ್ಯವಾಗಿ ತೀವ್ರ ಕೆಮ್ಮಿಗೆ ದಿನಕ್ಕೆ 2 ಸಾರಿ ಬೆಳಗ್ಗೆ ಮತ್ತು ಸಂಜೆ ಏನ್ ಮಾಡ್ಬೇಕಂತ ಹೇಳ್ತಾರೆ ಅವರು ಮಳ್ಳೆಯವರು, ತುಳಸಿ ಕಷಾಯ ಸೇವಿಸುವುದು. ತುಳಸಿದು ಈಗ ನೀವು ಆಯುರ್ವೇದಿಕ್ ಶಾಪ್ದಲ್ಲಿ ಹೋದ್ರೆ ತುಳಸಿದು ಸಿರಪ್ ಬಂದಿದೆ. ಬಟ್ ನಾವು ಮನೆ ಮುಂದೆ ನಾವು ಬೆಳೆಯೋದ್ರಿಂದ ತುಳಸಿಯನ್ನ ಅದ್ರ ಕಷಾಯ ಮಾಡಿ ಕುಡೀರಿ ಅಂತ ಹೇಳ್ತಾರೆ. ಆಮೇಲೆ ನೀರನ್ನು ಕಾಯಿಸಿ ಆರಿಸಿ ಸೋಸಿ ಸೇವಿಸುವುದು ಒಳ್ಳೆಯದು ಅಂತ, ಇಟ್ ಇಸ್ ಬೆಟರ್ ಅನ್ನೋದು ನಮ್ಮ ಈ ಆಯುರ್ವೇದದಲ್ಲಿ ಮಳ್ಳೆಯವರು ಹೇಳ್ತಾರೆ. ಆಮೇಲೆ 1 ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ಅರಿಶಿನ, ಸ್ವಲ್ಪ ಬೆಲ್ಲ ಹಾಕಿ ದಿನಕ್ಕೆ 2 ಸಾರಿ ಸೇವಿಸಬಹುದು. ಕೆಮ್ಮು ನಿಯಂತ್ರಣಕ್ಕೆ ಹಂತವಾಗಿ ಬರುತ್ತೆ. ಇದು ನಮ್ಮ ವೇದಿಕೆಯಲ್ಲಿ ಹಲವಾರು ಬಾರಿ ಇಂಥವುಗಳನ್ನ ನಾವು ಮನನ ಮಾಡ್ತಾ ಇರ್ತೇವೆ ಅಷ್ಟೇ. ಅಂದ್ರೆ ಪ್ರತಿ ಸಲ ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಆ ಕಾಯಿಲೆ ಬಂದಾಗ ಅಥವಾ ಕೆಮ್ಮು ಬಂದಾಗ ಅದು ನೆನಪು ಮಾಡಿ ಕೊಡ್ತಾ ಇರ್ತೇವೆ. ಅದು ಈ ಮನನ ಕಾರ್ಯಕ್ರಮ ಇದು. ಹೀಗೆ ನಮ್ಗೆ ನೆಕ್ಸ್ಟ್ ಈಗ ಇನ್ನೊಂದು ಏನ್ ಹೇಳ್ತಾರೆ, ಶುಂಠಿ ಅಥವಾ ಮೆಣಸು ಅಥವಾ ಸಣ್ಣ ಹಿಪ್ಪಿ ಸಮ ಪ್ರಮಾಣದಲ್ಲಿ ಸೇರಿಸಿ ಕಷಾಯ ಮಾಡಿ ದಿನಕ್ಕೆ 2 ಸಾರಿ ಸೇವಿಸಿದರೆ ಅಸಾಧ್ಯ ಕೆಮ್ಮು ನಿವಾರಣೆ ಆಗುತ್ತದೆ. ಈ ಚಳಿಗಾಲದಲ್ಲಿ ಕಫದ ಪ್ರಾಬ್ಲಮ್ಸ್ ಜಾಸ್ತಿ ಇರ್ತದೆ. ಇಂಥವ್ರಿಗೂ ಇದನ್ನ ನಾವು ಅವಾಗ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಒಂದು 2 ದಿವಸ ಕುಡಿದ್ರೆ ಇನ್ನು 2 ದಿವಸ ಗ್ಯಾಪ್ ಬಿಡ್ಬೇಕು. ಯಾಕಂದ್ರೆ ಹೀಟ್ ಆಗುವ ಸಂಭವ ಜಾಸ್ತಿ ಇಂಥವೆಲ್ಲ ನಮ್ಮ ಆಯುರ್ವೇದದಲ್ಲಿ. ಅದಕ್ಕೆ ಪ್ರತಿಯಾಗಿ ನಾವು ಬೇರೆ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಇದರಲ್ಲಿ ಯಾವ್ದಾದ್ರು ಕಷಾಯ ಸೇವಿಸಬಹುದು. ನಾವು ಈ ಮೇಲ್ಗಡೆ ಹೇಳಿದಂತಹ ಈ 4 ವಿಧಗಳಲ್ಲಿ ಯಾವ್ದಾದ್ರು ಒಂದನ್ನು ನಾವು ಫಾಲೋ ಮಾಡ್ಬೇಕು. ಅದು ನಿಮ್ಮ ದೇಹಕ್ಕೆ ಅನುಗುಣವಾಗಿ ಯಾವುದು ಸೆಟ್ ಆಗುತ್ತೆ ಅನ್ನೋದು ನೋಡ್ಕೊಂಡು ಫಾಲೋ ಮಾಡಿ. ನೆಕ್ಸ್ಟ್, ಈ ಚರ್ಮ ವ್ಯಾಧಿಗಳು, ಈ ಚಳಿಗಾಲದಲ್ಲಿ ಕೂಡ ಚರ್ಮ ವ್ಯಾಧಿಗಳು ಜಾಸ್ತಿ ಬರ್ತಾ ಇರ್ತವೆ. ಈ ದೇಹಕ್ಕೆ ರಕ್ಷಣಾ ಮಂತ್ರಿ, ಈಗ ಚರ್ಮ ಅಂದ್ರೆ ಏನು, ದೇಹಕ್ಕೆ ರಕ್ಷಣಾ ಮಂತ್ರಿ ಇದ್ದಂಗೆ. ಚರ್ಮಕ್ಕೆ ಬರುವ ಹಲವಾರು ಕಾಯಿಲೆಗಳು ರಕ್ತ ದೋಷದಿಂದಲೇ ಬರ್ತವೆ. ಯೂಶುವಲಿ ರಕ್ತ ದೋಷವು ಕೆಟ್ಟ ಆಹಾರ, ಅಶುದ್ಧ ನೀರು ಮತ್ತು ಕಲುಷಿತ ವಾತಾವರಣದಿಂದ ಬರುತ್ತವೆ. ಬೆಂಗಳೂರಿನಂತ ನಗರಗಳಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ, ಆದಷ್ಟು ಈ ವಾಹನಗಳಿಂದ ಬರುವಂತ ಕಲುಷಿತ ವಾತಾವರಣದಿಂದ, ಆಮೇಲೆ ಈ ಸ್ಮೋಕ್ ತಗೊಳ್ತೇವಲ್ಲ ಅದರಿಂದ ಕೆಮ್ಮು ಬರುತ್ತೆ. ಅವುಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈಗ ಮಾಸ್ಕ್ಗಳೆಲ್ಲ ಕೊಟ್ಟಿದ್ದಾರೆ. ಆದಷ್ಟು ನಾವು ಈ ಟ್ರಾಫಿಕ್ ದಲ್ಲಿ ಸಂಚಾರ ಮಾಡುವಾಗ ಮಾಸ್ಕ್ ಹಾಕೊಂಡು ಸಂಚಾರ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ಅದೇ ರೀತಿ ಈಗ ಈ ಹೊರಗಿನ ವಾತಾವರಣಗಳಿಂದ ಈ ಚಳಿಗಾಲದಲ್ಲಿ ಚರ್ಮ ರೋಗಗಳಿಗೆ ಜಾಸ್ತಿ ಅವಕಾಶ ಇದೆ. ಅದನ್ನ ಆದಷ್ಟು ನಾವು ಚರ್ಮ ರೋಗ ಬರಬಾರ್ದಂದ್ರೆ ಏನ್ ಮಾಡ್ಬೇಕು, ನಾರ್ಮಲ್ ಆಗಿ ನಾವು ಯೂಶುವಲಿ ಎಲ್ಲರೂ ನಮ್ಮ ಹಿಂದಿನ ಏನ್ ಮಾಡ್ತಿದ್ರು, ಈ ಎಣ್ಣೆಗಳನ್ನು ನಾವು ಮಸಾಜ್ ಮಾಡಿಸ್ಕೊಳ್ತಿದ್ರು. ಮೃದುವಾಗಿ ನಮ್ಮ ಚರ್ಮಗಳನ್ನ ಇಟ್ಕೋಬೇಕು ಅನ್ನೋದು, ಡ್ರೈನೆಸ್ ಆಗೋ ಕೊಡಬಾರ್ದು. ಅದನ್ನ ಆದಷ್ಟು ಎಣ್ಣೆಗಳನ್ನ ಯೂಸ್ ಮಾಡಿ ಅಂತ ನಮಗೆ ಈ ಫೌಂಡೇಶನ್ ದಿಂದ ಹಲವಾರು ಬಾರಿ ನಮ್ಗೆ ಅದರ ಬಗ್ಗೆ ಮಸಾಜ್ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಅನೇಕ ತರಗತಿಗಳನ್ನು ಕೂಡ ಅಲ್ಲಿ ಫೌಂಡೇಶನ್ ಅಲ್ಲಿ ಈ ಕುರಿತಾಗಿ ಸಿಗ್ತಾ ಇದೆ. ಈಗ ಯಾವುದೇ ಚರ್ಮ ರೋಗ ಇರಲಿ ಸಾಬೂನು ಬಳಕೆ ನಿಲ್ಲಿಸಿ ಅಂತ ಹೇಳ್ತಾರೆ ಮಳ್ಳೆಯವರು. ಬದಲಾಗಿ ಕಡ್ಲೆ ಮತ್ತು ಬೇಳೆ ಹಿಟ್ಟು, ಹೆಸರು ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಇವುಗಳಲ್ಲಿ ಯಾವುದಾದರೂ ಸರಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ಸೇರಿಸಿ ಸ್ನಾನಕ್ಕೆ ಉಪಯೋಗಿಸಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಬೂನು ಬದಲಾಗಿದೆ. ಸಾಬೂನು ನನಗೆ ಅದು ಡ್ರೈನೆಸ್ ಮಾಡುತ್ತೆ ಸ್ಕಿನ್ ಅಂತ. ಇವೆಲ್ಲನೂ ಡ್ರೈನೆಸ್ ಮಾಡೋದಿಲ್ಲ, ಮೃದುವಾಗಿಡುತ್ತೆ ಮತ್ತೆ ಚರ್ಮ ರೋಗಕ್ಕೆ ಆಸ್ಪದ ಕೊಡೋದಿಲ್ಲ. ನೆಕ್ಸ್ಟ್,
ಇನ್ನು 2ನೇ ಪಾಯಿಂಟ್ ಏನ್ ಹೇಳ್ತಾರೆ, ಚರ್ಮ ರೋಗದವರು ಊಟದಲ್ಲಿ ಮುಖ್ಯವಾಗಿ ಸೈಂದ್ರ ಲವಣ, ಕಾಳು ಮೆಣಸು ಮತ್ತು ನಿಂಬೆ ಹುಳಿ, ಬೆಲ್ಲ ಉಪಯೋಗಿಸಬೇಕು ಅಂತ. ಇದನ್ನೆಲ್ಲ ಯೂಶುವಲಿ ನಾವೆಲ್ಲರೂ ಉಪಯೋಗ ಮಾಡ್ತಾ ಇರ್ತೇವೆ ಅಡಿಗೆಯಲ್ಲಿ, ಅದು ನಮಗೆ ಸರಿ ಹೋಗುತ್ತೆ. ನೆಕ್ಸ್ಟ್, ಹತ್ತಿ ಬಟ್ಟಿ ಉಪಯೋಗ ಒಳ್ಳೆಯದು. ನಮ್ಮ ದೇಹಕ್ಕೆ ಯಾವ ಬಟ್ಟೆ ಹಾಕಿದ್ರೆ ಒಳ್ಳೆಯದು ಅಂದ್ರೆ ಹತ್ತಿ ಬಟ್ಟಿ ಯೂಸ್ ಮಾಡೋದು ಒಳ್ಳೆಯದು ಅಂತ. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಹಾಗೂ ಕಾಯಿಸಿ ಆರಿಸಿದ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಪಾಯಿಂಟ್, ದಿನಕ್ಕೆ 2 ಸಲ ತುಳಸಿ ಕಷಾಯ ಸೇವಿಸಬೇಕು, ಬಹಳ ಒಳ್ಳೆಯದು. ತುಳಸಿ ಕಷಾಯ ಸೇವನೆಗೆ ಸಮಯ ಇಲ್ಲ ಅಂದ್ರೂ ನೀವು ಮನೆ ಮುಂದೆ ಬೆಳೆದಂತಹ ತುಳಸಿ ಎಲೆಗಳನ್ನ 2 ಸಮಯ ತಗೊಳ್ಳಿ. ಬೆಳಗ್ಗೆ ಎದ್ದು ಕೂಡಲೇ 1-2 ಎಲೆಗಳನ್ನ ನಮಸ್ಕರಿಸಿ ತಗೊಳ್ಳಿ. ಆಮೇಲೆ ಸಂಜೆನೆ ಬಿಫೋರ್ ಈವ್ನಿಂಗ್ ಆಗೋಕ್ಕಿಂತ ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ಅದನ್ನು ತಗೊಳ್ಳಿ. ನೆಕ್ಸ್ಟ್, ವಾರಕ್ಕೊಮ್ಮೆ 1 ಲೀಟರ್ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬೆಳಗ್ಗೆ ಸೇವಿಸಬೇಕು. ಸಾಧ್ಯವಾದರೆ ರಾತ್ರಿ ಊಟ ಮಾಡದೆ ಇರುವುದು ಒಳ್ಳೆಯದು ಅಂತ ಈಗಾಗಲೇ ನಮಗೆ ಈ ನಮ್ಮ ಫೌಂಡೇಶನ್ ರಂಗನಾಥ್ ಗುರೂಜಿ ಅವರು ರಾತ್ರಿ ಯಾವ ಟೈಮ್ ಊಟ ಮಾಡ್ಬೇಕು ಎಷ್ಟು ಚೆನ್ನಾಗಿ ಹೇಳಿದಾರೆ. ಅದನ್ನ ನಾವು ಈಗಾಗಲೇ ನಾವು ಅಳವಡಿಸ್ಕೊಂಡಿದ್ದೀವಿ, ಅದನ್ನ ಪಾಲನೆ ಮಾಡ್ತಾ ಇದೀವಿ. ಅದರಿಂದ ನಮ್ಮ ಆರೋಗ್ಯವು ಚೆನ್ನಾಗಿ ಉಳಿದಿದೆ. ಎಲ್ಲರಿಗೂ ಈ ತರದ ಒಂದು ನಮ್ಮ ಫೌಂಡೇಶನ್ ಹೇಳಿಕೊಡುವಂತ ಈ ಮಾರ್ಗಗಳನ್ನ ಅನುಸರಿಸಿದರೆ ನಮ್ಮ ಆರೋಗ್ಯ ಚೆನ್ನಾಗೇ ಇರುತ್ತೆ. ಚರ್ಮ ರೋಗಕ್ಕೆ ಲೇಪನಕ್ಕಾಗಿ ಶ್ರೀಗಂಧ ಪ್ಲಸ್ ಅರಿಶಿನ, ಆಮೇಲೆ ಲೊಳಸುರೆ ಅಲೋವೆರಾ ಅಂತ ಹೇಳ್ತಾರಲ್ಲ, ಅದೇ ಲೊಳಸುರ ಮತ್ತು ಅರಿಶಿನ, ದೇಶಿ ಆಕಳ ಸಗಣಿ, ಕೊಬ್ಬರಿ ಎಣ್ಣೆ ಮತ್ತು ಪಚ್ಚ ಕರ್ಪೂರ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನ ಲೇಪಿಸಿ 1 ಗಂಟೆ ನಂತರ ಸ್ನಾನ ಮಾಡಬೇಕು. ಅದನ್ನ ಲೇಪಿಸಿ ಸ್ವಲ್ಪ ಆರಕ್ ಬಿಡಿ, ಆಮೇಲೆ 1 ಗಂಟೆ ಆದ ನಂತರ ಅದನ್ನ ಸ್ನಾನ ಮಾಡಬೇಕು. ಅವಾಗ ಚರ್ಮದಲ್ಲಿರುವಂತ ಎಂತಹ ಸಮಸ್ಯೆಗಳಿದ್ರು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಈ ಆಮೇಲೆ ಸ್ನಾನಕ್ಕೆ ಅತಿಯಾದ ಬಿಸಿ ನೀರು ಉಪಯೋಗ ಬೇಡ ಅಂತ. ತಣ್ಣೀರ ಸ್ನಾನ, ಹಿಂದಿ ನೀರೆಲ್ಲ ಎಲ್ಲಿ ಒಳಗಡೆ ಹಳ್ಳಗಳಲ್ಲಿ ಬಾವಿಗಳಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ ಪೂಜೆ ಮಾಡ್ಕೊತಿದ್ರು. ಆ ಪದ್ಧತಿ ಈಗ ನಮಗೆ ಟೈಮ್ ಈ ಜಂಜಾಟದಲ್ಲಿ ಕಷ್ಟ ಆಗಿದೆ. ಅದನ್ನ ನಾವು ಈಗ ಬಿಸಿ ನೀರನ್ನ ಬಹಳ ಹಾಟ್ ಬೇಡ, ಮೃದುವಾಗಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ತಾರೆ ಅವರು. ಸ್ನಾನಕ್ಕೆ ಅತಿಯಾದ ಬಿಸಿ ಉಪಯೋಗ ಬೇಡ. ಆಮೇಲೆ ಉತ್ತಮ ಮೈಕಾಂತಿಗೆ ಬಿಳಿ ಸಾಸಿವೆ, ಜೀರಿಗೆ, ಕಪ್ಪು ಎಳ್ಳು 3 ಸಮವಾಗಿ ಸೇರಿಸಿ ಪುಡಿ ಮಾಡಿ ಹಾಲಿನಲ್ಲಿ ಕಲಸಿ ಮೈಗೆ ಲೇಪಿಸಿ 15 ನಿಮಿಷದ ನಂತರ ಸ್ನಾನ ಮಾಡಬೇಕು. ಇದು ಇನ್ನೊಂದು ಪದ್ಧತಿ. ಈಗ 3-4 ಪಾಯಿಂಟ್ಸ್ ಕೊಟ್ಟಿದೆ, ಅದ್ರಲ್ಲಿ ನಿಮಗೆ ಯಾವುದು ಅವಕಾಶವಿದೆಯೋ ಅದನ್ನು ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳಲು ಇಚ್ಛಿಸುತ್ತೇವೆ. ಇದು ಚರ್ಮ ರೋಗಕ್ಕೆ ಸಂಬಂಧಿಸಿದಂತ ಪಾಯಿಂಟ್ಸ್. ನೆಕ್ಸ್ಟ್, ಈಗ ನಾರ್ಮಲ್ ಆಗಿ ಬರೋದು ಜನರಲ್ ಆಗಿ ಚಳಿಗಾಲದಲ್ಲಿ. ಆಮೇಲೆ ನಾವು ಅತಿ ಹಸಿವಾಗ್ತದೆ, ಹಿಂಗಾಗಿ ನಾವು ಎರ್ರಾಬಿರಿ ತಿಂದ್ಬಿಡ್ತೇವೆ. ಈಗಾಗಲೇ ನಮ್ಮ ಸೊನ್ನೆಗೌಡರು ಅದ್ರ ಬಗ್ಗೆನೂ ಜಾಸ್ತಿ ಹೇಳಿದ್ರು, ನಾವು ಯಾವ ರೀತಿ ನಾವು ಆಹಾರ ಸೇವನೆ ಮಾಡ್ಬೇಕು, ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಳ್ಬೇಕು ಅಂತ. ಅದೇ ರೀತಿ ಈಗ ಹೊಟ್ಟೆ ನೋವು ಬರೋದು ಸಾಮಾನ್ಯ. ಈ ಹೊಟ್ಟೆ ನೋವು ಏನ್ ಮಾಡ್ಬೇಕು, ಆ ಹೊಟ್ಟೆ ವಿಕಾರಗಳು ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಈಗ ದೇಹಕ್ಕೆ ಹೊಟ್ಟೆಯೇ ಸರಬರಾಜು ವಿಭಾಗ. ಅಂದ್ರೆ ಈ ಎಲ್ಲದಕ್ಕೂ ನಮ್ಗೆ ಶಕ್ತಿ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡ್ಬೇಕು? ನಾವು ಆಹಾರ ತಿಂದ್ರೆ ತಾನೆ ಶಕ್ತಿ. ಆದ್ರೆ ಆಹಾರ ತಿನ್ನೋದ್ರಲ್ಲಿ ಇತಿಮಿತಿ ಯಾವ ರೀತಿ ಅನ್ಬೇಕು ಸನ್ನೆಗೌಡರು ಹೇಳಿದ್ದಾರೆ. ಸರಬರಾಜು ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಅಥವಾ ವ್ಯತ್ಯಾಸವಾಗಲಿ ಆಗುವುದು ಒಂದೇ ಪರಿಣಾಮ, ಅದೇ ಹೊಟ್ಟೆ ನೋವು. ಈಗ ನಾವು ತಿನ್ನೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗೋದಕ್ಕೆ ಏನ್ ಸಮಸ್ಯೆ ನಮ್ಗೆ ಅದನ್ನೇ ನಮ್ಗೆ ರಂಗನಾಥ್ ಗುರೂಜಿ ಹೇಳಿದ್ರೆ, ಈ ಭಾಗ ಒಂದು ಸರಿ ಇದ್ರೆ, ಹೊಟ್ಟೆಯ ಭಾಗ ಒಂದು ಸರಿ ಇದ್ರೆ ಇಡೀ ಶರೀರವು ಸದೃಢವಾಗಿರುತ್ತೆ ಅಂತ. ಅಂದ್ರೆ ನಮ್ಮಲ್ಲಿ ನಿಯಂತ್ರಣ, ಮನಸ್ಸಿನ ಬಗ್ಗೆ ಹೇಳಿದ್ರು. ಮನಸ್ಸಿನಲ್ಲಿ ನಾವ್ ಎಷ್ಟು ಹಸಿವಿದೆ ಜಾಸ್ತಿ ತಿನ್ಬೇಕಂತಿಲ್ಲ. ಆ ಹಸಿವನ್ನು ನೀಗಿಸಿದಾಗ ಮತ್ತೆ ಕಾಲು ಭಾಗ ಮೇಲ್ಗಡೆ ನಾವು ಗ್ಯಾಪ್ ಇರ್ಬೇಕು, ಖಾಲಿ ಇರ್ಬೇಕು. ಅವಾಗ ಪಚನ ಕ್ರಿಯೆ ಚೆನ್ನಾಗಿ ಆಗುತ್ತೆ. ಆಮೇಲೆ ನಾವು ಯಾವ ರೀತಿ ಕ್ವಾಲಿಟಿ ಆಹಾರ ತಿಂತಾ ಇದೀವಿ ಅದನ್ನ ನೋಡ್ಕೋಬೇಕು. ನಾವು ನಮ್ಮ 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 ಆರೋಗ್ಯಕ್ಕೆ ಒಗ್ಗುವಂತ ಆಹಾರಗಳನ್ನ ನಾವು ನೋಡ್ಕೋಬೇಕು. ವಯಸ್ಸಿನ ಇತಿಮಿತಿಗಳನ್ನು ನೋಡ್ಕೊಂಡು ನಾವು ಆಹಾರವನ್ನು ಸೇವಿಸಬೇಕು. ಹೊಟ್ಟೆ ನೋವಿನ ತಳಮಳ, ಮಲಬದ್ಧತೆ, ನಾನಾ ತರಹದ ವೇದನೆಗೆ ಆಗುತ್ತೆ. ಆದ್ರಿಂದ ಆ ಹೊಟ್ಟೆ ನೋವು ಬರಬಾರ್ದಂತ ನಾವು ಏನ್ ಮಾಡ್ಬೋದು?
ಅದಕ್ಕೆ ನಾವು ಆದಷ್ಟು ನಾವು ಹೊಟ್ಟೆ ಆರೋಗ್ಯ ಒಂದು ಕಾಪಾಡಿದ್ರೆ ಇಡೀ ಶರೀರವನ್ನು ಸದೃಢವಾಗಿ ಇಟ್ಕೋಬಹುದು ಅನ್ನೋದನ್ನ ಇಲ್ಲಿ ನಾವು ಹೋಗ್ತಾ ಇರೋದು. ನೆಕ್ಸ್ಟ್ ಅದರಲ್ಲಿ ಈಗ ನಿಸರ್ಗ ಕ್ರಮ ಅಂತ ಇರ್ತದೆ. ಅದ್ರಲ್ಲಿ ಏನ್ ಮಾಡ್ಬೇಕು, ಸಮಯಕ್ಕೆ ಸರಿಯಾಗಿ ಅದನ್ನ ಹೇಳಿದ್ರು ಶನಿಗೌಡರು. ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು, 2 ಊಟಗಳ ಮಧ್ಯದಲ್ಲಿ ಆಹಾರ ಸೇವಿಸುವುದು ಒಳ್ಳೆಯದಲ್ಲ. ಬಾಯಿ ಚಪಲಕ್ಕಾಗಿ ನಾವೇನ್ ಮಾಡ್ತೇವೆ, ಯಾರೋ ಫ್ರೆಂಡ್ಸ್ ಕರೀತಾರೆ, ನಡಿ ಇನ್ನೊಂದು ಟೀ ಕುಡಿ ಅಥವಾ ಇನ್ನೊಂದೇನು ಬಜಿ ತಿನ್ನು ಅಂತ, ಇಂತಹ ವ್ಯವಸ್ಥೆಗಳು ಇದಾವೆ ನಮ್ಮಲ್ಲಿ. ಅದನ್ನ ಆದಷ್ಟು ನಾವು ಒಂದ್ ಸಲ ತಿಂಡಿ ತಿಂದ ಮೇಲೆ ಬೆಳಗ್ಗೆ ಮತ್ತೆ ಅದು ಇದು ಸೇವನೆ ಬೇಡ ಅಂತ ಹೇಳ್ತಾರೆ ಅವ್ರು. ನೆಕ್ಸ್ಟ್ ಊಟದ ಸಮಯದಲ್ಲಿ ಊಟ ಮಾಡಿ. ಮಧ್ಯೆ ಏನ್ ಮಾಡ್ಬೇಕು, ನೀರು ಯಥೇಚ್ಛವಾಗಿ ನಾವು ಸೇವಿಸಬೇಕು. ಎಷ್ಟು ನೀರು ಕುಡಿದಷ್ಟು ಒಳ್ಳೇದು. ಈ ನೀರ್ ಬಗ್ಗೆ ಹೇಳಿದ್ರು. ಸುಮಾರು ಮಿನಿಮಮ್ ಒಂದು 3-4 ಲೀಟರ್ ವರೆಗೆ ನಾವು ದಿನನಿತ್ಯ ಉಪಯೋಗಿಸಿದ್ರೆ ನಮಗೆ ಒಳಗಡೆ ಇರುವಂತ ಕಲ್ಮಶಗಳೆಲ್ಲವೂ ಕೂಡ ಕ್ಲೀನ್ ಆಗಿ ಹೋಗ್ತಾ ಇರ್ತದೆ. ನಮ್ಮಂದ್ರೆ ಇಲ್ಲಿ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ರೆ ನಮ್ ರಂಗನಾಥ್ ಗುರುಜಿ ಬಹಳ ಚೆನ್ನಾಗಿ ಹೇಳಿದ್ರೆ, ಡಿಟಾಕ್ಸಿಫಿಕೇಶನ್ ಬಹಳ ಚೆನ್ನಾಗಿ ಮಾಡ್ಕೋಬೇಕು. ವಾರದಲ್ಲಿ ಅಟ್ಲೀಸ್ಟ್ 2 ಸಲ ಆದ್ರೂ ಮಾಡ್ಕೋಬೇಕು ಅಂತ. ಅದನ್ನೇ ನಾವು ಪಾಲನೆ ಮಾಡ್ಕೋತ ಹೋದ್ರೆ ಹೊಟ್ಟೆ ಆರೋಗ್ಯ ಒಂದು ಸರಿ ಹೋದ್ರೆ ಎಲ್ಲವೂ ಶುದ್ಧ. ಈಗ ಊಟದ 1 ಗಂಟೆಯ ನಂತರ ಯಥೇಚ್ಛ ನೀರು ಸೇವಿಸುವುದು ಒಳ್ಳೆಯದು. ಅದನ್ನು ಹೇಳಿದ್ದಾರೆ ನಮಗೆ. ಹೇಳಿ, ಕೋಪ, ಭಯ, ಆತಂಕ ಮತ್ತು ಆತುರದಿಂದ ಆಹಾರ ಸೇವಿಸಬಾರದು. ನಿಂತುಕೊಂಡು, ಚಪ್ಪಲಿ ಧರಿಸಿಕೊಂಡು, ಓಡಾಡಿಕೊಂಡು ಆಹಾರ ಯಾವಾಗೂ ಸೇವಿಸಬಾರದು. ಇವೆಲ್ಲ ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಅವಾಗ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಈಗ 1ನೇ ಪಾಯಿಂಟ್ ನೋಡೋಣ. ಮನೆ ಮದ್ದು ಏನ್ ಮಾಡ್ಕೋಬಹುದು ಹೊಟ್ಟೆ ನೋವಿಗೆ. ಸಾಮಾನ್ಯ ಹೊಟ್ಟೆ ನೋವಿಗೆ 1 ಲೋಟ ಬಿಸಿ ನೀರು, ಅರ್ಧ ಚಮಚ ಇಂಗು, ಅರ್ಧ ಚಮಚ ಸೈಂಧವ ಲವಣ ಹಾಕಿ ಸೇವಿಸುವುದು. ಸಾಮಾನ್ಯ ಹೊಟ್ಟೆ ನೋವು ಇದ್ರೆ, ನಾರ್ಮಲ್ ಆಗಿ ಏನಾದ್ರೂ ಬಂದ್ರೆ, ಬರದೇ ಇದ್ದಂಗಿದ್ರೆ ಇನ್ನೂ ಒಳ್ಳೆಯದು. ತೀವ್ರ ಹೊಟ್ಟೆ ನೋವಿಗೆ ಏನ್ ಮಾಡ್ಬೇಕು, 1 ಲೋಟ ಬಿಸಿ ನೀರು, 1 ಚಮಚೆ ಬಾಳೆ ದಿಂಡಿನ ರಸ, ಅರ್ಧ ಚಮಚೆ ಸೈಂಧವ ಲವಣ, ಉಪ್ಪು ಹಾಕಿ ಸ್ವಲ್ಪ ನಿಮ್ಗೆ ತಕ್ಕಂತೆ ಅನುಕೂಲ ತಕ್ಕಂತೆ ಉಪ್ಪು ಹಾಕಿ ಸೇವಿಸುವುದು. ಆಮೇಲೆ 3ನೇ ಪಾಯಿಂಟ್ದಲ್ಲಿ ಏನ್ ಹೇಳ್ತಾರೆ, ನಿರಂತರ ಹೊಟ್ಟೆಯ ಆರೋಗ್ಯಕ್ಕಾಗಿ ರಾತ್ರಿ ಮಲಗುವಾಗ 1 ಲೋಟ ಬಿಸಿ ನೀರು, 1 ಚಮಚೆ ತ್ರಿಫಲ ಚೂರ್ಣ. ಇದನ್ನಂತ ನಮ್ಮ ರಂಗನಾಥರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ತ್ರಿಫಲ ಚೂರ್ಣವನ್ನ ನಮ್ಮ ಮನೆಯಲ್ಲಿ ಅದೊಂಥರ ಹೆಂಗ್ ಅಡಿಗೆಗೆ ಉಪ್ಪು ಬೇಕು ಹಾಗೆ ಮನೆಯಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೇದು. ಯಾಕಂದ್ರೆ ಅದು ಎಷ್ಟು ಕಾರ್ಯಗಳನ್ನು ಮಾಡ್ತದೆ. ನನಗೆ ಶಿವಂಬು ಚಿಕಿತ್ಸೆಯಲ್ಲಿ ಕೂಡ ನಮ್ಮ ರಂಗನಾಥ ಗುರುಜಿ ಅದನ್ನ ಪ್ರಯೋಗ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ, ಬೆಳಗ್ಗೆ ಶಿವಂಬು ನಾವು ತಗೊಳ್ತೇವಲ್ಲ, ಅದರಲ್ಲಿ 1 ಚಿಟಿಕೆ ಅಷ್ಟು ತ್ರಿಫಲ ಚೂರ್ಣವನ್ನು ಮಿಕ್ಸ್ ಮಾಡಿ ಕುಡಿದು ನೋಡಿ ನೀವು, ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ಅದು ಒಳಗಡೆ ಇರುವಂತಹ ಡಿಟಾಕ್ಸಿಫಿಕೇಶನ್ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗುತ್ತೆ. ಗಲೀಜುಗಳನ್ನೆಲ್ಲ ಹೊರಗಡೆ ಹಾಕುತ್ತೆ. ಅದು ಬಹಳ ಪ್ರಯೋಗ ಮಾಡಿದ್ದೀನಿ, ನಾನು ಕೂಡ ಅಳವಡಿಸ್ಕೊಂಡಿದ್ದೀನಿ. ತ್ರಿಫಲ ಚೂರ್ಣ ಹಾಕಿ ಸೇವಿಸುವುದು ಅಥವಾ ಅಜ್ವಾನ ಕಷಾಯ ಸೇವಿಸುವುದು. ತ್ರಿಫಲ ಚೂರ್ಣವನ್ನು ಮನೆಯಲ್ಲಿ ಇಟ್ಕೊಳ್ಳಿ, ಬಹಳ ಒಳ್ಳೆಯದು. ಅದು ಹೆಲ್ತ್ಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್, ಊಟದ ತಕ್ಷಣ ಭೇದಿ ಆಗುತ್ತಿದ್ದರೆ ಊಟಕ್ಕೆ ಮೊದಲು 1 ಚಮಚೆ ನೆಲ್ಲಿ ಪುಡಿಯನ್ನು 1 ಚಮಚೆ ಆಕಳ ತುಪ್ಪದಲ್ಲಿ ಕಲಸಿ ಸೇವಿಸಬೇಕು. ಹಾಗಾದ್ರೆ ಊಟದ ತಕ್ಷಣ ಏನು ಭೇದಿ ಆಗ್ತಿದ್ರೆ ಕೆಲವೊಬ್ಬರಿಗೆ ಅದು ಆ ಕಾಯಿಲೆ ಇದ್ದಿರುತ್ತೆ. ಊಟ ಆದ ಕೂಡಲೇ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಆ ಮನೋಭಾವ ಬರ್ತಾ ಇರ್ತದೆ. ಅಂತವ್ರು ಇದನ್ನ ಹೋಗಲಾಡಿಸೋದಕ್ಕೆ ಏನ್ ಮಾಡ್ಬೇಕು, ಊಟಕ್ಕೆ ಮೊದಲು 1 ಚಮಚೆ ನೆಲ್ಲಿ ಪುಡಿಯನ್ನು 1 ಚಮಚೆ ಆಕಳ ತುಪ್ಪದಲ್ಲಿ ಕಲಿಸಿ ಸೇವಿಸಬೇಕು. ಅಂದ್ರೆ ಬಿಫೋರ್ ಫುಡ್ ನಾವೇನ್ ಮಾಡ್ಬೇಕು, ಅದನ್ನ ತಿಂದು ಬಿಟ್ಟು ಆಮೇಲೆ ಊಟ ಮಾಡ್ಬೇಕು. ಆವಾಗ ಈ ಕಾಯಿಲೆ ಸರಿ ಹೋಗುತ್ತೆ. ಆಮೇಲೆ ತೀವ್ರ ವಾಂತಿ ಆಗುತ್ತಿದ್ದರೆ 1 ಎಳೆನೀರು, 2 ಚಮಚೆ ಜೇನು, 2 ಏಲಕ್ಕಿ ಕಾಯಿ ಸೇರಿಸಿ ಕುಡಿಯೋದು. ಪುಡಿ ಮಾಡ್ಕೊಂಡು ಆ ಏಲಕ್ಕಿ ಪುಡಿ ಮಾಡಿ ಅದ್ರ ಮಿಕ್ಸ್ ಮಾಡಿ ತಗೋಬೇಕು. ಇವುಗಳಲ್ಲಿ ಯಾವ್ದಾದ್ರು ನಿಮ್ಗೆ ಅನುಕೂಲ ಆಗುತ್ತೆ. ಅದು ಹೊಟ್ಟೆ ನೋವು ಬಂದಾಗ ಯಾವ್ದು ನಿಮ್ಗೆ ಯಾವ ತೀವ್ರತೆ ಇದೆ ಅದ್ರ ಮೇಲೆ ನೀವು ಅದನ್ನ ಅಳವಡಿಸ್ಕೊಳ್ಬೇಕು. ಅಸಾಧ್ಯ ಭೇದಿ ನಿಲ್ಲಿಸಲು ನಮ್ಗೆ ನಾರ್ಮಲ್ ಆಗಿ ನಾನು ಹಿಂದಿನ ಹೇಳ್ಕೊಟ್ಟದ್ದು ಅನ್ನ ಮಜ್ಜಿಗೆ. ಸಾಧ್ಯವಾದ ನೀವು ಎಂತದ್ದು ಏನಾದ್ರು ಬೇದಿಗೆ ಬಂದ್ರೆ ಆ ಬೇದಿ ಆದಾಗ ನಮ್ಮ ಹೊಟ್ಟೆ ಬಹಳ ಮೃದು ಆಗಿರುತ್ತೆ. ಅದಕ್ಕೆ ನಾವು ಯೂಸ್ ಆಗಿ ಲೈಟ್ ಆಗಿರುವಂತ ಫುಡ್ ಅನ್ನ, ಅಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಫುಡ್ ಅನ್ನ, ಅನ್ನ ಮತ್ತು ಮಜ್ಜಿಗೆ ಅದನ್ನ ಉಪಯೋಗಿಸಿ ಅಂತ ಇಲ್ಲಿ ಸಲಹೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಷ್ಟು ಸಮಯ ಇದೆ ಮೇಡಮ್? ಸರ್ 7:15 ಗುರೂಜಿ ಬರ್ತಾರೆ.
ಅಷ್ಟೊತ್ತಿಗೆ ಪ್ರಶ್ನೋತ್ತರ ತಗೋಬೇಕು. ಹಾ ಒಂದ್ ಸರ್. 2 ನಿಮಿಷ ಇನ್ನೂ ಭಾಳ ಇದೇನ್ ಸರ್? ಇಲ್ಲ ಇಲ್ಲ, ಇನ್ನು ಒಂದು ಸೊಂಟ ಇದು ಇದು ಬೆನ್ನು ನೋವು ಬಗ್ಗೆ ಒಂದು ಇದೆ, ಅದೊಂದು ಆಯ್ತು ಮುಗಿಸ್ಬಿಡ್ತೀನಿ. ಓಕೆ, ಆಯ್ತು, ಥ್ಯಾಂಕ್ ಓಕೆ ಯು. ಸರ್. ಈಗ ನೆಕ್ಸ್ಟ್ ಈ ಚಳಿಗಾಲದಲ್ಲಿ ಇದು ಒಂದು ಸಮಸ್ಯೆ ನಮಗೆ ಜಾಸ್ತಿ, ಯಾಕಂದ್ರೆ ಈ ನರಗಳೆಲ್ಲ ಬಿಗಿ ಹಿಡಿಯುತ್ತದೆ ಶರೀರದಲ್ಲಿ. ಈ ಯಾವಾಗ ನೋವುಗಳು, ಈ ಹಳೆಯ ನೋವುಗಳು ಕೂಡ ಈಗ ಈ ಸಮಯದಲ್ಲಿ ಬರ್ತಾ ಇರ್ತವೆ. ಅದಕ್ಕೆ ಈ ಸೊಂಟ ಮತ್ತು ಬೆನ್ನು ಮತ್ತು ನರಕೀಲು ಸಂದುಗಳ ಸೆಳೆತ ನೋವು ಏನ್ ಮಾಡುತ್ತಾರೆ ಅಂತ ಅನ್ನೋದನ್ನ ಮಳ್ಳಿಯವರು ಹೇಳ್ಕೊಂಡು ಹೋಗಿದ್ದಾರೆ. ವಿಪರೀತ ಶ್ರಮ ಅಥವಾ ಶ್ರಮವಿಲ್ಲದಿರುವುದು ಮತ್ತು ದೇಹದಲ್ಲಿ ಸತ್ವಾಂಶಗಳ ಕೊರತೆ, ರಕ್ತಹೀನತೆ, ದೇಹಕ್ಕೆ ಮಸಾಜ್ ಇಲ್ಲದಿರುವುದು ಹಾಗೂ ತೀವ್ರ ಮಾನಸಿಕ ಒತ್ತಡದಿಂದ ಈ ಎಲ್ಲ ತೊಂದರೆಗಳು ಬರ್ತವೆ ಅಂತ. ಯಾಕಂದ್ರೆ ಕೆಲವೊಂದು ಮಾನಸಿಕ ತೊಂದರೆ, ಒತ್ತಡ ಇದ್ರೂ ಕೂಡ ನಮಗೆ ಸಡನ್ ಆಗಿ ಈ ನರಗಳು ಕ್ಯಾಚ್ ಆಗಿಬಿಡ್ತವೆ. ಅದಕ್ಕೆ ನಾವು ಒತ್ತಡ ರಹಿತ ಜೀವನವನ್ನ ಆದಷ್ಟು ಅಳವಡಿಸಿಕೊಳ್ಳಲು ನಾವು ಈ ನಮ್ಮ ಫೌಂಡೇಶನ್ ನಮಗೆ ಎಲ್ಲ ಸಲಹೆಗಳನ್ನು ನೀಡ್ತಾ ಇದೆ. ಆದಷ್ಟು ಯೋಗ ಇರುತ್ತೆ, ಧ್ಯಾನ ಇರುತ್ತೆ. ಒತ್ತಡ ರಹಿತ ಧ್ಯಾನ ಮೀನ್ಸ್ ಒತ್ತಡ ರಹಿತವಾದಂತಹ ಜೀವನದ ಒಂದು ಭಾಗ ಅದು. ಅದಕ್ಕೆ ಈಗ ಏನ್ ಮಾಡ್ಬೇಕು, ನಾವು ನಿಸರ್ಗ ಕ್ರಮದಲ್ಲಿ ನಾವು ಏನೇನು ಯೂಸ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿತ್ಯ ಅಥವಾ ಕನಿಷ್ಠ ವಾರಕ್ಕೆ 2 ಸಾರಿ ಎಳ್ಳೆಣ್ಣೆ ಮತ್ತು ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡ್ಕೊಳ್ಳಿ. ಅದನ್ನ ಹಿಂದಿನ ಹಿರಿಯರು ನಮಗೆ ಹೇಳಿಕೊಟ್ಟಂತ ಪಾಠ ಅದು. ಅದಕ್ಕೆ ಪ್ರತಿ ಅಟ್ಲೀಸ್ಟ್ ವಾರದಲ್ಲಿ 2 ಸಲ ಆದ್ರೂ ನಮಗೆ ಈ ಎಣ್ಣೆಯನ್ನ ಈ ಶರೀರಕ್ಕೆ ಉಣಿಸ್ಬೇಕು. ನೆಕ್ಸ್ಟ್, ದಪ್ಪ ಗಾದಿಯ ಮೇಲೆ ಮಲಗಬಾರದು. ಆದಷ್ಟು ಚಾಪೆಗಳನ್ನು ಹಾಸ್ಕೊಂಡು ಅದನ್ನು ಫಾಲೋ ಮಾಡೋದು ಬಹಳ ಕಷ್ಟ ಇದೆ. ಈಗ ಎಲ್ಲರಿಗೂ ರೂಢಿ ಆಗ್ಬಿಟ್ಟಿದೆ. ಮಕ್ಕಳು ನಾವು ಹುಟ್ಟಿದಾಗಿಂದ ಈ ಗಾದೆಗಳನ್ನು ಉಪಯೋಗಿಸಿ ಕಷ್ಟ ಆಗಿದೆ. ಬಟ್ ಈಗ ಅದನ್ನ ನಾವು ಮತ್ತೆ ನಮ್ಮ ಪೂರ್ವಜ ಋಷಿಮುನಿಗಳು ಹೇಗೆ ಬದುಕ್ತಾ ಇದ್ರು ಆ ರೀತಿ ಹೋದ್ರೆ ನಮ್ಮ ಆರೋಗ್ಯ ಇನ್ನೂ ಚೆನ್ನಾಗಿ ಉಳಿಯುತ್ತೆ ಅನ್ನೋದನ್ನ ಇಲ್ಲಿ ನಾವು ಮತ್ತೆ ನೆನಪಿಸ್ಕೊಳ್ಬೇಕಾಗಿದೆ. ದಪ್ಪ ಗಾದಿ ಮೇಲೆ ಮಲಗಬಾರ್ದು. ಆದಷ್ಟು ಚಾಪೆ ಮತ್ತು ದಿಂಬು ಯೂಸ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಮೊಣಕಾಲು ನೋವಿಗೆ ವಜ್ರಾಸನ ಒಳ್ಳೆಯದು. ವಜ್ರಾಸನ ಬೆಳಗ್ಗೆ ಸೆಷನ್ಗಳಲ್ಲಿ ನಾವು ಯೋಗದ ಸೆಷನ್ದಲ್ಲಿ ಹೇಳ್ಕೊಡ್ತೀವಿ. ವಜ್ರಾಸನದಲ್ಲಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಜ್ರಾಸನ ಮೊಣಕಾಲು ನೋವಿಗೆ ಬಹಳ ಒಳ್ಳೆಯದು. ನೆಕ್ಸ್ಟ್, ಇದಕ್ಕೆ ಮನೆ ಮದ್ದುಗಳು ಏನೇನು ಹೇಳಿದ್ದಾರೆ ಅಂದ್ರೆ, ದೇಹದ ಬಹುತೇಕ ನೋವುಗಳಿಗೆ ಗೋಧಿಯ ಆಹಾರ, ಹಸುವಿನ ಹಾಲು, ತುಪ್ಪ, ಮೆಂತೆ, ಬೆಳ್ಳುಳ್ಳಿ, ಆಳ್ವಿ, ಚಿಕ್ಕು ಹಣ್ಣು ಅಂದ್ರೆ ಸಪೋಟ, ಎಳ್ಳು, ಬೆಲ್ಲ, ಜೋಳ, ಹುರಳಿ, ಜೇನು, ಉತ್ತತ್ತಿ ಅಂದ್ರೆ ಖಾರಿಕು, ಕರಿಮೆಣಸು, ಸೀತಾಫಲ, ಈ ಪದಾರ್ಥಗಳನ್ನ ಆಹಾರದಲ್ಲಿ ನಿಯಮಿತವಾಗಿ ಬಳಸಿದ್ರೆ ಈ ತೊಂದರೆಯಿಂದ ಮುಕ್ತರಾಗಬಹುದು ಅಂತ. ಈ ನೋವುಗಳಿಗೆ ಇವೆಲ್ಲನೂ ಮೆಡಿಸಿನ್ಸ್. ನಾವು ಯೂಶಲಿ ಎಲ್ಲರೂ ಉಪಯೋಗ ಮಾಡ್ತೀವಿ, ಆದ್ರೆ ಮರ್ತಿದ್ರೆ ಮತ್ತೊಂದ್ಸಲ ನೆನಪು ಮಾಡ್ತಾ ಇದ್ದೀವಿ. ಈ ಮೆಂತೆ ಆಗ್ಲಿ, ಬೆಳ್ಳುಳ್ಳಿ ಅಂತೂ ನಿಜ ಅಡಿಗೆಯಲ್ಲಿ ಬಳಸ್ತೀರಿ. ಆಳ್ವಿ ಅನ್ನೋದು ಸಿಗುತ್ತೆ, ಅದು ಬಹಳ ಒಳ್ಳೇದದು. ಎಂತ ನೋವುಗಳನ್ನಿದ್ರು ಕಡಿಮೆ ಮಾಡ್ತೀವಿ. ಪೆಟ್ಟಾದಾಗೆಲ್ಲ ನಾವು ಆಳ್ವಿ ಬೆಳಗ್ಗೆ ಎದ್ದು ಅದನ್ನ ಕುದಿಸಿಬಿಟ್ಟು ಸೇವನೆ ಮಾಡ್ತಿದ್ವಿ. ಅದು ಬಹಳ ಒಳ್ಳೇದು. ಆಳ್ವಿ ಉಪಯೋಗ ಮಾಡ್ಬೋದು, ಸಿಗುತ್ತೆ ನಿಮ್ಗೆ. ಆಮೇಲೆ ಸಾಮಾನ್ಯ ನೋವಿಗೆ 1 ಲೋಟ ಹಸುವಿನ ಹಾಲು, 1 ಚಮಚ ಜೇನು, ಅರ್ಧ ಚಮಚ ಜಾಜಿಕಾಯಿ ಚೂರ್ನು ಹಾಕಿ ದಿನಕ್ಕೆ 1 ಸಾರಿ ಸೇವಿಸುವುದು ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್. ಇದು ಈ ನೋವುಗಳ ಶಮನವಾಗಲು ಹೇಳುವಂತ ಇಂಟರ್ನಲ್ ಮೆಡಿಸಿನ್ಸ್. ಆಮೇಲೆ ತೀವ್ರವಾದ ನೋವು ಇದ್ರೆ ದಿನಕ್ಕೆ 2 ಸಲ ಊಟಕ್ಕೆ ಮೊದಲು 1 ಲೋಟ ಹಸು ಹಾಲು, 1 ಚಮಚ ಅಶ್ವಗಂಧ ಚೂರ್ಣ, 1 ಚಮಚ ಜೇನು ಹಾಕಿ ಸೇವಿಸುವುದು. ನೋಡಿ, ಜೇನುತುಪ್ಪ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ ದಲ್ಲೂ ಪಾಲುದಾರಿಕೆ ಇದೆ. ಅಂದ್ರೆ ಎಷ್ಟೊಂದು ಮಹತ್ವ ಇದೆ ಅಂತ ಜೇನುತುಪ್ಪಕ್ಕೆ. ಸೊ ಸೊಂಟ ನೋವಿಗೆ ದಿನಾಲು 1 ಸಲ ಆಳ್ವಿ ಪಾಯಸ, ಅದೇ ಹೇಳಿದೆ ನಾನು, ಆಳ್ವಿ ಪಾಯಸ, ಆಳ್ವಿ ಅಂತ ಸಿಗುತ್ತೆ, ಅದನ್ನ ಪಾಯಸ ಸೇವಿಸುವುದು. ಅದ್ರಲ್ಲಿ ಬೇಕಾದ್ರೆ ಬೆಲ್ಲ ಹಾಕಿ ಉಪಯೋಗ ಮಾಡ್ಕೋಬಹುದು. ಈಗ ಮಕ್ಕಳಿಗೆ ನಾವು ಹೆಂಗ ಪಾಯಸ ಬೇರೆ ಬೇರೆ ಮಾಡ್ಕೊಡ್ತೇವಲ್ಲ, ಅದನ್ನ ನಾವು ಈ ತರ ಆಳ್ವಿ ಪಾಯಸನ ಮಾಡಿ ಸೇವಿಸೋದ್ರಿಂದ ನಮಗೆ ಈ ನೋವುಗಳ ಶಮನ ಆಗುತ್ತೆ. ಇವೆಲ್ಲಾನು ಕಿರಾಣಿ, ನೀವು ಗಂದಿಗೆ ಅಂಗಡಿಗೆ ಹೋದ್ರೆ ಈ ಆಳ್ವಿ ಅನ್ನೋದಂತ ವಸ್ತು ಸಿಗುತ್ತೆ. ಇಷ್ಟು ಹೇಳಿ ನಾನು ಸಮಗ್ರ ಸ್ವಾಸ್ಥ್ಯದಲ್ಲಿ ನನಗೆ ಈ ಔಷಧಿಗಳ ಬಗ್ಗೆ ಮನನ ಮಾಡಲು ಅವಕಾಶ ಕೊಟ್ಟ ಮಹಾವತಾರ್ ಫೌಂಡೇಶನ್ಗೆ ಅನಂತ ಕೋಟಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಶರಣಾರ್ಥಿಗಳು.